ಪ್ರಿಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಈಗ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಸೀತೆಯನ್ನು ರಾವಣ ಇಲ್ಲಿರಿಸಿದ್ದನು ಪ್ರಮದವನ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ. ಮನದೊಳಗೆ ಹಗೆಗಳನ್ನು ಹಿಂಡಿದವನು ಯಾರು, ಭೀಮ. ಯಾವ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ, ಭಿನ್ನಾಣದ. 5ನೇ ಪ್ರಶ್ನೆ ನೋಡಿ, ಶಿಲುಬೆ ಏರಿದ್ದಾನೆ ಜೀಸಸ್ ಗೋಡೆಯಲ್ಲಿ, ಬಾಗಿದ ಶಿರ, ಕುತ್ತಿಗೆಯಲ್ಲಿ ಉಬ್ಬಿದೊಂದು ನರ, ಯಾತನೆಗೂ ನಲ್ವಾತನ್ನೇ ನುಡಿವ ಮುಖಮುದ್ರೆ. ಕವಿಯ ಈ ಮಾತುಗಳಲ್ಲಿ ಯಾತನೆಯಲ್ಲಿರುವ ಜೀಸಸ್ನ ಮುಖಮುದ್ರೆ ಹೇಗಿದೆ? ನಲುಮೆಯ ನುಡಿಗಳ ನುಡಿವಂತೆ. ನಲುಮೆ ಅಂದ್ರೆ ಒಳ್ಳೆಯ ಮಾತು ಅಂತ. 6ನೇ ಪ್ರಶ್ನೆ, ಕನ್ನಡಿಗರು ಕನ್ನಡ ನಾಡಿನಲ್ಲಿಯೇ ತಬ್ಬಲಿಗಳಾದರೆ ಅವರಿಗೆ ಆಶ್ರಯವೆಲ್ಲಿದೆ? ಕನ್ನಡಿಗರ ಸಂಕಷ್ಟಗಳಿಗೂ ಒಂದು ಮಿತಿ ಇದೆ. ಅವರ ತಾಳ್ಮೆಗೆ ತಪ್ಪು ಅರ್ಥ ಹಚ್ಚಬಾರದು. ಭಾಷೆಯನ್ನು ಬಿಟ್ಟು ಬದುಕು ಇರುವುದಿಲ್ಲ. ಲೇಖಕರ ಈ ನುಡಿಯಲ್ಲಿನ ಸಂದೇಶವೇನು? ಮಾತೃಭಾಷೆಯ ಮಹತ್ವ ಅಂತ ಬರೀಬೇಕು. 7ನೇ ಪ್ರಶ್ನೆ, ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ? ಚಹಾದಂಗಡಿಯಲ್ಲಿ. ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಕೊಡಲಿಯನ್ನು. ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ. 10ನೇ ಪ್ರಶ್ನೆ, ಸತ್ತಿರೋದು ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿಕೊಡ್ಬೇಕು? ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂದು ನುಡಿದ ನಾಗರಾಜನ ಮಾತಿನಲ್ಲಿ ಇರುವ ಅರ್ಥವೇನು? ನಾಗರಾಜನ ಉಡಾಫೆ. ಬಿಟ್ಟ ಸ್ಥಳವನ್ನ ಸರಿಯಾದ ಉತ್ತರಗಳಿಂದ ಆರಿಸಿ ಬರೆಯುವಂತ ಭಾಗ ಇದು. 5 ಅಂಕಗಳಿಗಿರುತ್ತೆ. ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ತಿಮ್ಮಪ್ಪ. ಪೂಣಚ್ಚಿ ಇದು ಮಾರ್ಷ್ನ ಜೊತೆಗಾರನ ಹೆಸರು. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಶಿವಸುಬ್ರಹ್ಮಣ್ಯ ಅಯ್ಯರ್ ಇವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಹೊಂದಿಸಿ ಬರೆಯಿರಿ. ಪಗೆಯಂ ಬಾಲಕನೆಂಬರೆ ಇದು ಶತಕ ಸಾಹಿತ್ಯಕ್ಕೆ ಸೇರಿರ್ತಕ್ಕಂತಹ ಪದ್ಯ. ಜಾಲಿಯ ಮರದಂತೆ ಪುರಂದರದಾಸರು ಬರೆದಿರ್ತಕ್ಕಂಥದ್ದು. ಜನಪದ ಹಬ್ಬಲಿಯವರ ರಸಬಳ್ಳಿ ಪದ್ಯ. ಟಿ ಯಲ್ಲಪ್ಪ ಅವರು ಚಿಟ್ಟೆ ಮತ್ತು ಜೀವಯಾನ ಕೃತಿಯನ್ನ ಬರೆದಿದ್ದಾರೆ. ಸುಕನ್ಯಾ ಮಾರುತಿ ಒಮ್ಮೆ ನಗುತ್ತೇವೆ ಪದ್ಯವನ್ನ ಬರೆದಿರ್ತಕ್ಕಂಥವ್ರು. ಈಗ 2-3 ವಾಕ್ಯಗಳಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನ ನೋಡೋಣ. ಸೀತೆಯ ತಲ್ಲಣಕ್ಕೆ ಕಾರಣವೇನು? ರಾವಣನ ಅಪ್ರತಿಮವಾದ ರೂಪವು ಸೀತಾದೇವಿಗೆ ಹುಲ್ಲುಕಡ್ಡಿಗಿಂತಲೂ ಅಲ್ಪವಾಗಿ ತೋರಿತ್ತು. ರಾವಣನು ಸೀತಾದೇವಿಯ ಬಳಿಗೆ ಬರುವಾಗ ಆಕೆಯು ಕಳವಳಕ್ಕೆ ಒಳಗಾಗುತ್ತಾಳೆ. ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ತಾನು ಇನ್ನೇನು ಕೆಟ್ಟ ವಾರ್ತೆಯನ್ನು ಕೇಳುವೆನೋ ಎಂದು ರಾವಣನನ್ನು ಕಂಡೊಡನೆ ಭೀತಿಗೊಂಡು ನಡುಗತೊಡಗಿದಳು. ಪ್ರಶ್ನೆ 18, ಗಂಡರೈವರು 3 ಲೋಕದ ಗಂಡರಾರು ಹೆಸರಿಸಿ. ದ್ರೌಪದಿಗೆ 5 ಜನ ಗಂಡಂದಿರು, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಇವರಲ್ಲಿ ಎಲ್ಲರೂ 3 ಲೋಕದ ಗಂಡರೇ, ಅಂದ್ರೆ 3 ಲೋಕದ ವೀರರು ಅಂತ. ಗಂಡ ಅಂದ್ರೆ ಪತಿ, ಇನ್ನೊಂದರ್ಥ ವೀರ ಅಂತ. ಆದರೆ ದ್ರೌಪದಿಯ ಕಷ್ಟದ ಪರಿಹಾರದ ವಿಷಯದಲ್ಲಿ ಇವರೆಲ್ಲರೂ ವೀರರಾಗಿದ್ದು ಪ್ರಯೋಜನವಿಲ್ಲದಂತಾಗಿದೆ. ಹಡೆದವನನ್ನು ಯಾವಾಗ ನೆನೆಯಬೇಕು? ಹಡೆದವನನ್ನು ಯಾವ ವೇಳೆಯಲ್ಲಾದರೂ ಯಾವ ಹೊತ್ತಿನಲ್ಲಾದರೂ ನೆನೆಯಬಹುದು, ಎಷ್ಟು ಹೊತ್ತಿನಲ್ಲಾದರೂ ನೆನೆಯಬಹುದು. ಅದರಲ್ಲೂ ಊರೆಲ್ಲ ಉಂಡು ಮಲಗಿದಾಗ, ರಾತ್ರಿಯಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಾಗ ತಾಯಿಯನ್ನ ನೆನೆಯಬೇಕು. ಶಿಲುಬೆಗೇರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ? ಶಿಲುಬೆಗೇರಿಸಿದವರ ಗುಣಗಳು ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ವೇಷ ಮರೆಸಿಕೊಂಡಿವೆ. ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರನೇಡು ಇವುಗಳು ದ್ವೇಷದ ಹೊಸ ರೂಪಗಳಾಗಿವೆ. ಸಿದ್ಲಿಂಗಿ ಏಕೆ ರಾದ್ದಾಂತ ಮಾಡಿದಳು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ಚಿಕಿತ್ಸೆಯನ್ನು ಪಡೆಯಲು ಮುಂದಾಗುತ್ತಾನೆ. ಆತನಿಗೆ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವರೆಂಬುದು ತಿಳಿದಿರುವುದಿಲ್ಲ. ಆದರೆ ಬಸಲಿಂಗ ಹೆಂಡತಿ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯ ಜಾತಿಗೆ ಸೇರಿದವರೆಂಬುದು ತಿಳಿಯುತ್ತದೆ. ಒಬ್ಬ ಹೊಲೆಯ ಜಾತಿಯವನನ್ನು ಮುಟ್ಟುವುದು ಮೈಲಿಗೆ ಎಂಬ ಜಾತೀಯ ಭಾವನೆ ಹೊಂದಿದ ಆಕೆ ಈ ವಿಷಯ ತಿಳಿದಾಗ ರಾದ್ದಾಂತವನ್ನೇ ಎಬ್ಬಿಸುತ್ತಾಳೆ. ಕನ್ನಡದ ಸಮಸ್ಯೆಗಳು ಎಲ್ಲಿಯವರೆಗೆ ಇದ್ದೇ ಇರುತ್ತದೆ? ಎಲ್ಲಿಯವರೆಗೆ ಕನ್ನಡ ನಮ್ಮ ಆಡಳಿತ, ಶಿಕ್ಷಣದಲ್ಲಿ ಪ್ರಥಮವೂ ಪ್ರಧಾನವೂ ಆಗಿರುವುದಿಲ್ಲವೋ, ಎಲ್ಲಿಯವರೆಗೆ ಅದು ಜನಜೀವನವನ್ನು ತುಂಬಿಕೊಳ್ಳುವುದಿಲ್ಲವೋ, ಎಲ್ಲಿಯವರೆಗೆ ಕನ್ನಡಿಗರು ಸ್ವಾಭಿಮಾನಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಕನ್ನಡದ ಸಮಸ್ಯೆಗಳು ಇದ್ದೇ ಇರುತ್ತವೆ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು? ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ. ಇವು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ.
ಪ್ರಶ್ನೆ 24. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹದು? ಮನೆಯಲ್ಲಿ ಪಥ್ಯ ಮಾಡುತ್ತಾ ಹೋಟೆಲಿನಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಡ್ಡೆಂದು ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು. 25ನೇ ಪ್ರಶ್ನೆ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ? ಅವು ಹುಟ್ಟಿದ್ದು ಮತ್ತೆ ಬೆಳೆದಿದ್ದು ಎರಡಕ್ಕೂ ಉತ್ತರ ಬರಿಬೇಕಿಲ್ಲಿ. ಕೃಷ್ಣೇಗೌಡರ ಆನೆ ಕಾಡಿನಿಂದ ಹಿಡಿದು ತಂದು ಪಳಗಿಸಿದ ಆನೆಯಲ್ಲ, ಘಟ್ಟದ ಕೆಳಗಿದ್ದ ಗೂಳೂರು ಮಠದ ಆನೆ ಹಾಕಿದ ಮರಿಯೇ ಇದಾಗಿತ್ತು. ಇದು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಜನಗಳ ನಡುವೆಯೇ. ಹಾಗಾಗಿ ಅದಕ್ಕೆ ಕಾಡಿನ ಬಗ್ಗೆಯಾಗಲಿ ಕಾಡಿನಲ್ಲಿರುವ ಇತರ ಕಾಡಾನೆಗಳ ಬಗ್ಗೆಯಾಗಲಿ ಏನೂ ತಿಳುವಳಿಕೆ ಇರಲಿಲ್ಲ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಮಠದಲ್ಲಿ ಬರೀ ಒಣಹುಲ್ಲು ಮೊಸರನ್ನ ತಿಂದು ಸೊರಗಿದ್ದ ಆನೆಗೆ ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು 5 ಪದಾರ್ಥಗಳ ಹೆಸರನ್ನ ನೀವು ನೆನ್ಪಿಟ್ಕೊಳ್ಳಿ. ಬೈನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಎಲ್ಲ ಕೊಟ್ಟು ಕೃಷ್ಣೇಗೌಡ ಪಗಡುದಸ್ತಾಗಿ ಅಂದ್ರೆ ದಷ್ಟಪುಷ್ಟವಾಗಿ ಬೆಳೆಸಿದ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆಯ ಲಾಭವೂ ಕೂಡ ಬಂತು. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆಂದು ಪುಟ್ಟಯ್ಯ ಹೇಳಿದನು. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ವರ್ತಿಸುವ ಬಗ್ಗೆ ಪುಟ್ಟಯ್ಯ ಹೀಗೆ ಹೇಳುತ್ತಾನೆ. ಹುಚ್ಚುನಾಯಿ ಹತ್ರ ಧೈರ್ಯದ ಪ್ರಶ್ನೆನೇ ಬರೋದಿಲ್ಲ. ಅವಕ್ಕೆ ತಲೆ ಕೆಟ್ಟು ಕಂಡಿದ್ದಕ್ಕೆಲ್ಲ ಕಚ್ಚುತ್ತವೆ. ಆಸ್ಪತ್ರೆಗೆ ತಗೊಂಡು ಬಂದವನ್ನ ನೋಡಿದ್ದೀನಲ್ಲ, ಮೇಜು ಕುರ್ಚಿ ಕಾಲಿಗೆಲ್ಲ ಕಚ್ಚುತ್ತವೆ ಎಂದನು. ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ್ದ? ವೇಲಾಯುಧನ ಅಪ್ಪ ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ, ಅಂಕುಶ ಆನೆಯನ್ನ ಪಳಗಿಸೋದಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಲೋಹದ ಸಾಧನ. ಇದರಿಂದ ತಿವಿದ್ರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು, ಆ ಭಯಂಕರ ನೋವಿಗೆ 4 ಸಾರಿ ತಿವಿಯುವುದರೊಳಗಾಗಿ ಎಂಥ ಪುಂಡಾನೆಯಾದ್ರೂ ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆಂದು ಆತನ ಅಪ್ಪ ಅವನಿಗೆ ಹೇಳಿದ್ದ. ಸಂದರ್ಭ ತೃಣವೇ ಪರ್ವತವಲ್ಲವೇ? ಪುಲಿಗೆರೆ ಸೋಮನಾಥ ಅವರು ಬರೆದಿರ್ತಕ್ಕಂಥ ಸೋಮೇಶ್ವರ ಶತಕದಿಂದ ಆಯ್ದ ಪಗೆಯಂ ಬಾಲಕನೆಂಬರೆ ಅನ್ನೋ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಕಷ್ಟ ಕಾಲದಲ್ಲಿ ಚಿಕ್ಕ ಸಹಾಯ ಮಾಡಿದರೂ ಅದು ದೊಡ್ಡ ಸಹಾಯವಾಗುತ್ತದೆ ಅನ್ನೋ ಸಂದರ್ಭ ಇದು. ಇದನ್ನೇ ಸ್ವಾರಸ್ಯಕ್ಕೆ ಬರೆದ್ರೂ ಆಗುತ್ತೆ. ಸೋತಾಗ ಬಂದು ನೋಡದ ಬಂಧುಗಳು ಯಾಕೆ ಬೇಕು? ಆಪತ್ತಿಗಾದವನೇ ನಿಜವಾದ ನೆಂಟ. ಚಿಕ್ಕದಾದ ಸಹಾಯವು ಕಷ್ಟದಲ್ಲಿರುವವನಿಗೆ ದೊಡ್ಡದಾಗಿ ಕಾಣಿಸುತ್ತದೆ. ಸಹಾಯ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಅದು ಮುಖ್ಯ ಆಗೋದಿಲ್ಲ. ಸಕಾಲಕ್ಕೆ ಅಂದ್ರೆ ಸರಿಯಾದ ಸಮಯಕ್ಕೆ ಒದಗ್ತಕ್ಕಂಥ ಸಹಾಯ ಎಲ್ಲಕ್ಕಿಂತ ದೊಡ್ಡದು. ಕಷ್ಟಕಾಲದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಸಹಾಯ ಮಾಡುವ ಒಂದು ಹುಲ್ಲು ಕಡ್ಡಿಯೂ ಸಹ ಕಷ್ಟದಲ್ಲಿರುವವನಿಗೆ ಪರ್ವತದಂತೆ ಕಾಣುತ್ತದೆ ಅಂತ ಕವಿ ಈ ಸಾಲಿನಲ್ಲಿ ಹೇಳಿದ್ದಾರೆ. ಸಮಯಕ್ಕೆ ಒದಗದ ವ್ಯಕ್ತಿ ವಸ್ತು ಇದ್ದರೂ ವ್ಯರ್ಥ. ಈ ಸಮಯದಲ್ಲಿ ನೆರವಿಗೆ ಬರುವವರೇ ಶ್ರೇಷ್ಠ ಅನ್ನೋದು ಇಲ್ಲಿನ ಸ್ವಾರಸ್ಯ. ಪ್ರಶ್ನೆ 30. ಮುಳುಗಿರಲಿ ಮುಪ್ಪು ಚಿಂತನದಿ. ದ.ರಾ ಬೇಂದ್ರೆಯವರು ಬರೆದಿರೋದು ಬೆಳಗುಜಾವ ಕವಿತೆ. ಮುಕ್ತಕಂಠ ಆಯ್ಕೆ ಕೃತಿ. ಇಲ್ಲಿ ಕವಿ ಯುವ ಮನಸ್ಸುಗಳಿಗೆ ಕಿವಿಮಾತನ್ನ ಹೇಳ್ತಾ ಇದ್ದಾರೆ. ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸುತ್ತಾ ಇರುತ್ತದೆ, ಮರ ಮತ್ತೆ ಮತ್ತೆ ಚಿಗುರುತ್ತಾ ಇರುತ್ತದೆ. ಸುಗ್ಗಿಯ ಕಾಲ ಮತ್ತೆ ಬರಬಹುದು ಅಥವಾ ಬರದೇ ಇರಬಹುದು. ಆದ್ರೆ ಯೌವನದ ಸುಗ್ಗಿಯ ಕಾಲ ಒಂದ್ಸರಿ ಕಳೆದೋದ್ರೆ ಮತ್ತೆ ಖಂಡಿತ ಬರೋದಿಲ್ಲ. ಆದ್ದರಿಂದ ಮುಪ್ಪು ಬರುವುದೆಂಬ ಚಿಂತೆ ಇರಲಿ, ಯೌವನವು ಮತ್ತೆ ಸಿಗುವುದಿಲ್ಲ ಅನ್ನೋ ಎಚ್ಚರ ಇರಲಿ ಅಂತ ಈ ಮೇಲಿನ ಮಾತನ್ನ ಹೇಳ್ತಾರೆ. ಮತ್ತೆ ಬಾರದ ಯೌವನ ಕಾಲದ ಸಾರ್ಥಕತೆ ನಮ್ಮ ಕೈಯಲ್ಲಿದೆ ಅನ್ನೋದು ಇಲ್ಲಿನ ಸ್ವಾರಸ್ಯ. ಮಾತೆ ಮರೆತು ಹೋಗಿದೆ ಕಣೆ. ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರೋದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅನ್ನೋ ಪದ್ಯ. ಕವಿತೆ 2006 ಆಯ್ಕೆ ಕೃತಿ. ಮುದುಕ ದೂರದ ಅಸ್ಸಾಂನಲ್ಲಿ ಅನುಭವಿಸುತ್ತಿರುವ ಪಾಡನ್ನ ಹೇಳ್ತಾರೋ ಸಂದರ್ಭ ಇದು. ಇದನ್ನೇ ಸ್ವಾರಸ್ಯನೂ ಬರಿಬೋದು. ಮುದುಕನಿರುವುದು ದೂರದ ಅಸ್ಸಾಂನಲ್ಲಿ. ಮುದುಕನಿಗೆ ಅಲ್ಲಿನ ಭಾಷೆ ಬರೋದಿಲ್ಲ. ಕಿರಿಯ ಮಗ ಮತ್ತವನ ಹೆಂಡತಿ ಬೆಳಿಗ್ಗೆ 9ಕ್ಕೆ ಕೆಲಸಕ್ಕೆ ಹೋದರೆ ಬರೋದು ಹೊತ್ತು ಕಳೆದ ಮೇಲೆ. ಹಾಗಾಗಿ ಅಸ್ಸಾಮಿ ಭಾಷೆ ಬರದ ಅವನಿಗೆ ಮಾತನಾಡಲು ಯಾರೂ ಇಲ್ಲ. ಮುದುಕಿ ಫೋನು ಮಾಡಿದಾಗಲೆಲ್ಲ ಮಾತೇ ಮರೆತು ಹೋಗಿದೆ ಕಣೆ, ಮಾತಾಡು ಮಾತಾಡು, ಮಾತಾಡುತ್ತಿರು, ಮಾತು ನಿಲ್ಲಿಸಬೇಡ ಎಂದು ಗೋಗರೆಯುತ್ತಾನೆ. ಆತ ಫೋನುಗೂಡನ್ನೇ ತಬ್ಬಿಕೊಳ್ಳುವುದರ ಮೂಲಕ ತನ್ನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ಭಾಷೆ ತಿಳಿಯದ ಸ್ಥಳದಲ್ಲಿರುವ ಮುದುಕನ ಸ್ಥಿತಿ ಇಲ್ಲಿನ ಸ್ವಾರಸ್ಯ. ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಪಿ ಲಂಕೇಶ್ ಅವರು ಬರೆದಿರೋ ಮುಟ್ಟಿಸಿಕೊಂಡವನು ಅನ್ನೋ ಗದ್ಯಪಾಠ. ಸಮಗ್ರ ಕಥೆಗಳು ಆಯ್ಕೆ ಕೃತಿ. ಡಾಕ್ಟರ್ ತಿಮ್ಮಪ್ಪ ಅವರು ಬಸಲಿಂಗನಿಗೆ ಹೇಳಿದ ಮಾತಿದು. ನಗರದ ವೈದ್ಯರಿಂದ ತನ್ನ ಕಣ್ಣು ನೋವಿಗೆ ಏನೂ ಪರಿಹಾರ ದೊರಕದೇ ಇದ್ದಾಗ ಬಸಲಿಂಗ ಯಾರೋ ಒಬ್ರು ನೀಡಿದ ಸಲಹೆಯ ಮೇರೆಗೆ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ಚಿಕಿತ್ಸೆಗೆ ಬರ್ತಾನೆ.
ತಿಮ್ಮಪ್ಪನವರ ಮಾತಿನ ರೀತಿ, ಪರೀಕ್ಷೆಯ ಕ್ರಮಗಳು ಆತನಿಗೆ ನೋವು ಸರಿಹೋಗುವ ಭರವಸೆಯನ್ನ ಮೂಡಿಸ್ತವೆ. ಮರುದಿನ ತಿಮ್ಮಪ್ಪನವರು ಬಸಲಿಂಗನನ್ನ ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸ್ತಾರೆ. ಅವನ ಕೈಯನ್ನ ಹಿಡಿದುಕೊಂಡು, ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ, ನೀನು 2 ವಾರ ತಲೆಗೆ ನೀರನ್ನ ಸೋಕಿಸಬಾರದು ಅಂತ ಈ ಮೇಲಿನ ಮಾತನ್ನ ಹೇಳ್ತಾರೆ. ರೋಗಿಯ ಬಗೆಗಿನ ವೈದ್ಯ ತಿಮ್ಮಪ್ಪನವರ ಕಾಳಜಿ ಇಲ್ಲಿನ ಸ್ವಾರಸ್ಯ. ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದವು. ಕೃಪಾಕರ ಸೇನಾನಿ ಕೆ ಪುಟ್ಟಸ್ವಾಮಿಯವರು ಬರೆದಿರೋ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನೋ ಲೇಖನದಿಂದ ಆಯ್ಕೆ ಮಾಡಲಾಗಿದೆ. ವಾಲ್ಪರೈ ಕಗ್ಗತ್ತಲ ಅರಣ್ಯಕ್ಕೆ ಮೊದಲ ಬಾರಿಗೆ ಬ್ರಿಟಿಷಿಗ ಕಾರ್ವೇರ್ ಮಾರ್ಷ್ ಪ್ರವೇಶಿಸ್ತಾನೆ. ಅಲ್ಲಿ ಆತನಿಗೆ ಪೂಣಚ್ಚಿ ಅನ್ನೋ ಆದಿವಾಸಿ ಪರಿಚಯ ಆಗ್ತಾನೆ. ಅವನ ಸಹಾಯದಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಣೆ ಮಾಡ್ತಾನೆ. ಪ್ರಕೃತಿಯನ್ನ ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸ್ತಾನೆ. ಪೂಣಚ್ಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸ ಸಂಪಾದಿಸಿ ಇಡೀ ಪ್ರದೇಶದ ನಕ್ಷೆ ತಯಾರಿಸಿ ಅಲ್ಲಿ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದ ಚಹಾ ಗಿಡಗಳನ್ನ ತಂದು ನೆಡ್ತಾನೆ ಅಂತ ಹೇಳೋ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳಿದ್ದಾರೆ. ವಾಲ್ಪರೈ ಅರಣ್ಯಕ್ಕೆ ಕಾರ್ವೇರ್ ಮಾರ್ಷ್ ಪ್ರವೇಶಿಸಿ ಚಹಾ ಗಿಡಗಳನ್ನ ನೆಟ್ಟ ಪರಿಣಾಮ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಅಂತ ಸ್ವಾರಸ್ಯ ಬರೀಬೇಕು. ಪ್ರಶ್ನೆ 34. ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ. ಮುದ್ದಣ ಕವಿ ಬರೆದಿರುವ ತಿರುಳುಗನ್ನಡದ ಬೆಳ್ಳುಡಿ ಅನ್ನೋ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಶ್ರೀರಾಮಾಶ್ವಮೇಧ ಆಯ್ಕೆ ಕೃತಿ. ಮನೋರಮೆ ಮುದ್ದಣನಲ್ಲಿ ಹೇಳೋ ಮಾತಿದು. ಮನೋರಮೆಯ ಬಯಕೆಯಂತೆ ಶ್ರೀರಾಮನು ಅಶ್ವಮೇಧ ಯಾಗ ಮಾಡಿದಂತಹ ಕಥೆಯನ್ನ ಅಂದ್ರೆ ಶೇಷರಾಮಾಯಣವನ್ನ ಹೇಳೋದಿಕ್ಕೆ ನಿರ್ಧರಿಸಿದಂತ ಮುದ್ದಣ ಪದ್ಯದಲ್ಲಿ ಹೇಳಲು ಗದ್ಯದಲ್ಲಿ ಹೇಳಲು ಅಂತ ಕೇಳಿದಾಗ ಮನೋರಮೆ ಈ ಮೇಲಿನಂತೆ ಹೇಳುತ್ತಾಳೆ. ಪದ್ಯ ಧಾಟಿಗಿಂತಲೂ ಹೃದಯಕ್ಕೆ ಗದ್ಯ ದಾಟಿ ಹತ್ತಿರ ಅಂತ ಅನ್ನೋದು ಅವಳ ಭಾವನೆಯಾಗಿದೆ. ಹೊಸಗನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಕಾವ್ಯ ಪರಂಪರೆ, ಓದುಗರ ಅಪೇಕ್ಷೆ ನಿರೀಕ್ಷೆಗಳು ಇಲ್ಲಿನ ಸ್ವಾರಸ್ಯ. ಪ್ರಶ್ನೆ 35. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರೋ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆರಿಸಿದಂತಹ ಕೃಷ್ಣೇಗೌಡನ ಆನೆ ಅನ್ನೋ ನೀಳ್ಗತೆಯಿಂದ ತೆಗೆದುಕೊಳ್ಳಲಾಗಿದೆ. ಜನರು ರಹಮಾನ್ ಸಾಬಿಗೆ ಹೇಳೋ ಮಾತು ಇದಾಗಿದೆ. ಒಮ್ಮೆ ಆನೆ ರಹಮಾನ್ ಸಾಬಿಯ ಪೆಟ್ಟಿಗೆ ಅಂಗಡಿಯ ದೂಡಿ ಬೀಳಿಸ್ತು. ಆಗ ರಹಮಾನ್ ದೊಡ್ಡ ರಂಪಾಟವನ್ನೇ ಮಾಡ್ತಾನೆ. ಈ ನಡುವೆ ವೇಲಾಯುಧ ಅಲ್ಲಿಗೆ ಆಗಮಿಸಿ ಆನೆಯ ಪರ ನಿಂತ. ಆಗ ರಹಮಾನ್ ಜುಬೇದಳನ್ನ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಆಕೆಯಲ್ಲಿ ಕೇಳಿ ಎಂದ. ಆದರೆ ಆಕೆ ರಹಮಾನ್ನ ಪರ ಮಾತನಾಡದೆ ಆನೆಯ ಪರವಾಗಿ ಮಾತನಾಡುತ್ತಾ ರಹಮಾನ್ ಏನೋ ಅನ್ನಬಾರದನ್ನ ಅಂದ ಎಂದು ಹೇಳುತ್ತಾಳೆ. ಆಗ ಅಲ್ಲಿ ನೆರೆದಿರುವ ಎಲ್ಲರೂ ಆನೆಗೆ ಒಂದು ವ್ಯಕ್ತಿತ್ವವನ್ನು ಆರೋಪಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಅಂದ್ರೆ ಆನೆಗೂ ಸಹಿತ ವ್ಯಕ್ತಿಗಳಂತೆ ಅದಕ್ಕೂನು ಗೌರವವನ್ನ ಕೊಡಬೇಕು ಅಂತ ಹೇಳ್ತಾರೆ. ಪ್ರಾಣಿಗಳಿಗೆ ಗೌರವ ಕೊಡಬೇಕು ಅನ್ನೋದು ಇಲ್ಲಿನ ಸ್ವಾರಸ್ಯ. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ ಇದೆಯಲ್ಲ. ಈ ಮಾತನ್ನ ಲೈನ್ಮನ್ ಶಂಕರಪ್ಪ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುವಿನ ಹತ್ತಿರ ಹೇಳ್ತಾನೆ. ಟೆಲಿಫೋನ್ ಲೈನ್ ಸರಿ ಮಾಡಲು ಹೋದ ತಿಪ್ಪಣ್ಣನ ಸುದ್ದಿ ಇಲ್ಲದಾಗ ರಮೇಶ್ ಬಾಬು ತಿಪ್ಪಣ್ಣನ ಸೋಮಾರಿತನವನ್ನ ಶಪಿಸ್ತಾ ಲೈನ್ಮನ್ ಶಂಕರಪ್ಪನನ್ನ ಕರ್ಕೊಂಡು ನುಗ್ಗೇಹಳ್ಳಿ ಲೈನ್ ನೋಡ್ತಾ ಹೊರಡುತ್ತಾನೆ. ಅಲ್ಲಿ ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ಕುಳಿತಿದ್ದಂತ ತಿಪ್ಪಣ್ಣ ಕೂಗುದ್ರು ಕರೆದ್ರು ಮಾತಾಡದೇ ಇದ್ದಾಗ ಶಂಕರಪ್ಪ ಆತನನ್ನ ನೋಡಿ ಕೈಯಲ್ಲಿದ್ದ ತಂತಿ ಮೇಲಿಂದಲೇ ಆಫೀಸಿಗೆ ಮಾತನಾಡುವ ಫೋನ್ ಕೆಳಗಿಡುತ್ತಾ ಏನ್ ಸರ್ ಇದು, ಏನಾಯ್ತು ಇವನಿಗೆ ಎನ್ನುತ್ತಾ ಇಂಜಿನಿಯರ್ ರಮೇಶ್ ಬಾಬುವನ್ನ ನೋಡಿ ಈ ಮೇಲಿನಂತೆ ಹೇಳುತ್ತಾನೆ. ಶಂಕರಪ್ಪನ ಕಾತರ ಕಳವಳ ಇಲ್ಲಿನ ಸ್ವಾರಸ್ಯ. 4 ಅಂಕದ ಪ್ರಶ್ನೋತ್ತರಗಳನ್ನ ನೋಡೋಣ. 37ನೇ ಪ್ರಶ್ನೆ. ರಾವಣನ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಅಂದಾಗ, ರಾವಣ ಬರ್ತಾ ಇದ್ದಾಗ ಅವನನ್ನ ನೋಡಿ ಸೀತೆ ತಲ್ಲಣಗೊಳ್ತಾಳಲ್ವಾ, ನೋಡಿ ಅಲ್ಲಿಂದ ನೀವು ಪ್ರಾರಂಭ ಮಾಡಬೇಕು ಉತ್ತರ ಬರೆಯೋದಿಕ್ಕೆ. ಅಲ್ಲಿಂದ ಇಡೀ ಪದ್ಯ ಕೊನೆಯವರೆಗೂ ಸಾರಾಂಶ ಬರೀಬೇಕಾಗುತ್ತೆ. ರಾವಣನ ಮನಸ್ಸು ಹಂತ ಹಂತವಾಗಿ ಹೇಗೆ ಪರಿವರ್ತನೆ ಆಯಿತು, ಕೊನೆಗೆ ಸೀತೆಯನ್ನ ರಾಮ ಲಕ್ಷ್ಮಣರಿಗೆ ಒಪ್ಪಿಸ್ಬೇಕು ಅಂತ ಅವನು ನಿರ್ಧಾರ ಮಾಡೋದು, ಅದನ್ನೆಲ್ಲ ಬರೀಬೇಕಾಗುತ್ತೆ. ಇನ್ನು ದ್ರೌಪದಿ ಅವಮಾನಕ್ಕೊಳಗಾದಂತಹ 3 ಪ್ರಸಂಗಗಳನ್ನ ವಿವರಿಸಿ ಅಂತ ಕೇಳಿದಾಗ ಆ 3 ಸಂದರ್ಭಗಳನ್ನ ವಿದ್ಯಾರ್ಥಿಗಳೇ ನೋಡಿ ಈ ತರ ಹಂತ ಹಂತವಾಗಿ 3 ಪ್ಯಾರ ಮಾಡಿ ಬರೀರಿ. ಆಗ ನಿಮ್ಮ ಉತ್ತರ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. 4 ಅಂಕಗಳಿಗೆ ಹೊಂದೋ ಹಾಗೆ ಉತ್ತರ ಇರಬೇಕು. ನೋಡಿ ಈ ತರ ಬರೀಬೇಕು. 39ನೇ ಪ್ರಶ್ನೆ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತ ಅಂದಾಗ, ಮೊದಲ ಭಾಗದಲ್ಲಿ ಇರ್ತಕ್ಕಂಥದ್ದು ಮಗು ಹುಟ್ಟಿದ್ದು, ಬೆಳೆದದ್ದು, ಕಂಡದ್ದು, ಕಲಿತದ್ದು, ತಾಯಿ, ಅಲ್ಲಿವರೆಗೂ ಇವು ಬರೀಬೇಕಾಗತ್ತೆ. ಅಂದ್ರೆ ಪಠ್ಯ ಪುಸ್ತಕದಲ್ಲಿ 1ನೇ ಪುಟ ಇದೆಯಲ್ವಾ ಈ ಪದ್ಯದಲ್ಲಿ, ಅದರ ಸಂಪೂರ್ಣ ಸಾರಾಂಶವನ್ನ ಬರೀಬೇಕು. ಹಾಗೇನೆ 40ನೇ ಪ್ರಶ್ನೆ ನೋಡಿ.
ಒಂದು ಪದ್ಯ ಭಾಗ ಕೊಟ್ಟಿದ್ದಾರೆ. ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದಾಗದು ಗುರು ಗುರುವೇ ಲಘು ಲಘುವೇ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ನೋಡಿ. ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂಕಿತ ನಾಮದ ವಚನಕಾರರ ಹೆಸರನ್ನ ಬರೆಯಿರಿ ಅಂದಾಗ ಉರಿಲಿಂಗ ಪೆದ್ದಿ ಉತ್ತರ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಅದು ಏನಾಗುವುದಿಲ್ಲ, ಆಚಾರ ಆಗುವುದಿಲ್ಲ. ವಾಕ್ಯದಲ್ಲಿ ನೀವು ಅದನ್ನ ಬರೀರಿ. ಪ್ರಸ್ತುತ ವಚನದ ಸಂದೇಶವನ್ನು ನಿಮ್ಮದೇ ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ನಿರೂಪಿಸಿ ಎಂದಾಗ ಈ ಪದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನು ನೀವು ಬರೀಬೇಕಾಗುತ್ತೆ. ನೋಡಿ, ಇಲ್ಲಿದೆ 2 ಅಂಕಕ್ಕೆ. ಹಾಗೇನೆ ಮುಂದಿನ ಪ್ರಶ್ನೆ ನೋಡಿ. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವಗಳನ್ನ ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಅಂದಾಗ ನೀವು ನೇಮಿಚಂದ್ರ ಅವರ ಗೆಳತಿ ಸೀತಾ ಬಗ್ಗೆ ಬರಿಬೇಕಾಗುತ್ತೆ. ನೋಡಿ, ಇಲ್ಲಿದೆ ಉತ್ತರ. ಮುಂದಿನ ಪ್ರಶ್ನೆ. ಧಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ ಎಂದಾಗ ನೋಡಿ, ಇಲ್ಲಿ ಹೊಳೆನೂ ಇಲ್ಲೊಂದು ಪಾತ್ರ ಅಂತ ಅಂದ್ಬಿಟ್ಟು ಲೇಖಕಿ ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ಅದನ್ನ ನಾವು ಈ ರೀತಿ ಬರಿಬೋದು. ಮುಂದಿನ ಪ್ರಶ್ನೆ. ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವಣಿಸಿದ್ದೇಕೆ? ಆನೆನ ಯಾಕೆ ಹೊರಗಡೆ ಹಾಕೋದಿಕ್ಕೆ ಪ್ರಯತ್ನ ಪಟ್ರು ಅಂದ್ರೆ, ಮಠದ ಜಗದ್ಗುರುಗಳನ್ನ ಭಕ್ತರನ್ನೇ ಅಡ್ಡ ಪಲ್ಲಕ್ಕಿಯಲ್ಲಿ ಹೊರೋದಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಆನೆನ ಹೊರಗಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ. ಮಾವುತನ್ ಯಾಕೆ ಹೊರಗಾಕ್ತಾರೆ ಅಂದ್ರೆ, ಅವ್ನು ದಿನದ 24 ಗಂಟೆನೂ ಕುಡ್ದೇ ಇರ್ತಿದ್ದ, ಮಠದ ಒಳ್ಳೆ ವಾತಾವರಣಕ್ಕೆ ತಲೆನೋವಾಗಿದ್ದ ಅಂತ ಅನ್ನೋ ವಿಚಾರಗಳಿದೆಯಲ್ವಾ. ನೋಡಿ, ಇಷ್ಟು ಉತ್ತರವನ್ನ ನೀವು ಬರಿಬೇಕಾಗುತ್ತೆ. ಮುಂದಿನ ಪ್ರಶ್ನೆ. ನಿದ್ದೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನ ವಿವರಿಸಿ ಅಂತ ಅಂದಾಗ ಆ ಲಾರಿ ಜಾಕು ಅವನ ತಲೆ ಮೇಲೆ ಬೀಳುತ್ತಲ್ವಾ, ಆ ಒಂದು ಉತ್ತರವನ್ನ ಬರೀಬೇಕು. ಇಲ್ಲಿ ಡ್ರೈವರ್ ಒಬ್ಬನ್ ಸಾವು ಅಂದಾಗ ಲಾರಿ ಜಾಕ್ ಬರುತ್ತೆ. ಭಾಷಾಭ್ಯಾಸ ನೋಡಿ. ನಾನಾರ್ಥ ಪದಗಳನ್ನ ಬರೆಯೋದಿಕ್ಕೆ ಕೇಳಿದರೆ ಗುರು ಅಂದ್ರೆ ಶಿಕ್ಷಕ, ಗ್ರಹ, ವಾರ, ದೊಡ್ಡದು ಈ ತರ ಬರುತ್ತೆ. ಕರ ಅಂದ್ರೆ ಕೈ, ತೆರಿಗೆ ಅಂತ. ಬಗೆ, ಮನಸ್ಸು, ಸೀಳು, ಯೋಚಿಸು ಅನ್ನೋ ಅರ್ಥನೂ ಬರುತ್ತೆ. ಗುಣವಾಚಕಗಳನ್ನ ಗುರುತಿಸೋದಿಕ್ಕೆ ಹೇಳಿದರೆ ಹುಸಿನಿದ್ದೆ, ಹುಸಿ, ಕಡುಪಾಪ, ಕಡು, ಗೂಗೆ ಮರಿ, ಮರಿ. ತದ್ಭವ ಬರೆಯಿರಿ. ಯಶ, ಜಸ, ವೀರ, ಬೀರ, ಪರೀಕ್ಷಿಸು, ಪರಿಕಿಸು. ಧಾತುಪದ ಗುರುತಿಸು ಕೇಳ್ತಾರೆ. ಕಿತ್ತರು, ಕೀಳು, ಬಿದ್ದನು, ಬೀಳು, ಬರುವಳು, ಬರು. ದ್ವಿರುಕ್ತಿ ಪದಗಳನ್ನ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಅಂದಾಗ ಮೆಲ್ಲ ಮೆಲ್ಲನೆ, ಬೆಕ್ಕು ಮೆಲ್ಲ ಮೆಲ್ಲನೆ ಹಾಲು ಕುಡಿಯಿತು. ಪರಿಪರಿಯಾಗಿ, ಜನರು ತಮ್ಮ ಕಷ್ಟಗಳನ್ನು ಪರಿಹರಿಸಲು ಭಗವಂತನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾರೆ. ನಡುನಡುವೆ, ವಿದ್ಯುತ್ ಅಡಚಣೆಯಿಂದ ಅತಿಥಿಗಳ ಭಾಷಣದಲ್ಲಿ ನಡುನಡುವೆ ಅಡ್ಡಿ ಉಂಟಾಯಿತು. ವಿಭಕ್ತಿ ಪ್ರತ್ಯಯಗಳನ್ನ ಹೆಸರಿಸ್ಬೇಕು ನೋಡಿ. ಬಲ್ಲವರಿಂದ, ಇಂದ ತೃತೀಯ ವಿಭಕ್ತಿ. ಕೆಲವಂ, ಕೆಲವು ಪ್ಲಸ್ ಅಂ, ಕೆಲವಂ ದ್ವಿತೀಯ ವಿಭಕ್ತಿ. ಪಾಪಿಗೆ ಚತುರ್ಥಿ ವಿಭಕ್ತಿ. ಯಾವ್ದಾದ್ರು ಒಂದನ್ನ ಕುರಿತು ಪ್ರಬಂಧವನ್ನ ಬರೆಯೋದಿಕ್ಕೆ ಕೇಳ್ತಾರೆ. ನೋಡಿ, ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವ ಮಾರ್ಗಗಳು ಅಂದಾಗ ನೋಡಿ, ಇಲ್ಲಿ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಸಂಸ್ಕೃತ, ತಮಿಳನ್ನ ಬಿಟ್ರೆ ಭಾರತದಲ್ಲೇ ಕನ್ನಡ ಅತಿ ಪ್ರಾಚೀನವಾದಂಥ ಭಾಷೆಯಾಗಿದೆ. ಶಾಸ್ತ್ರೀಯ ಭಾಷೆ ಅನ್ನೋ ಸ್ಥಾನಮಾನ ಸಿಕ್ಕಿದೆ ಅಂತ ಅನ್ನೋದು ಎಲ್ಲ ಕನ್ನಡದ ಹಿರಿಮೆ ಗರಿಮೆಯ ಬಗ್ಗೆ ನೀವಿಲ್ಲಿ ಬರಿಬೇಕಾಗುತ್ತೆ. ಇದಕ್ಕೆ 1 ಅಂಕ ಇರುತ್ತೆ. ಆಮೇಲೆ ಕನ್ನಡ ಭಾಷೆಯನ್ನ ಅಭಿವೃದ್ಧಿಗೊಳಿಸೋದಿಕ್ಕೆ ಯಾವ್ಯಾವ ದಾರಿಗಳಿದಾವೆ ಅಂತ ಅಂದಾಗ ನೋಡಿ, ನೀವು ಈ ತರ ಒಂದೊಂದು ಅಂಶಗಳನ್ನ ಅಲ್ಲಿ ಬರಿತಾ ಹೋಗ್ಬೇಕು. ಆಡಳಿತದಲ್ಲಿ ಕಟ್ಟುನಿಟ್ಟಾಗಿ ಕನ್ನಡವನ್ನ ಜಾರಿಗೆ ತರೋದು, ಕನ್ನಡಿಗರಿಗೆ ಸರ್ಕಾರಿ ಖಾಸಗಿ ಉದ್ಯೋಗಗಳಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡೋದು, ಎಲ್ಲಾ ಕಡೆಗಳಲ್ಲಿ ಕನ್ನಡ ನಾಮಫಲಕಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು, ಗಡಿನಾಡು ಕನ್ನಡಿಗರು ಎದುರಿಸುತ್ತಿರುವ ಸಮಸ್ಯೆಗಳನ್ನ ನಿವಾರಿಸುವುದು, ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕಡ್ಡಾಯವಾಗಿ ಜಾರಿಗೊಳಿಸೋದು, ಕಂಪ್ಯೂಟರ್, ಮೊಬೈಲ್, ಅಂತರ್ಜಾಲ ಮುಂತಾದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡದ ಬಳಕೆಗೆ ಒತ್ತು ನೀಡೋದು, ಕನ್ನಡೇತರ ವಿದ್ಯಾರ್ಥಿಗಳಿಗೆ ಸರಳ ರೂಪದ ಕನ್ನಡ ಪಠ್ಯ ರೂಪಿಸಿ ಕನ್ನಡ ಕಲಿಸಬೇಕು, ತಾಂತ್ರಿಕ, ಇಂಜಿನಿಯರಿಂಗ್, ವೈದ್ಯಕೀಯ, ವೈಜ್ಞಾನಿಕ ಇನ್ನಿತರ ಕ್ಷೇತ್ರದ ಪುಸ್ತಕಗಳನ್ನ ಕನ್ನಡಕ್ಕೆ ಅನುವಾದಿಸಬೇಕು. ನಮ್ಮ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ಉದ್ಯಮಗಳು, ಇಲಾಖೆಗಳು, ಬ್ಯಾಂಕುಗಳಲ್ಲಿ ಕನ್ನಡದಲ್ಲೇ ವ್ಯವಹಾರ ಮಾಡಬೇಕು. ಕರ್ನಾಟಕದಲ್ಲಿರುವ ಎಲ್ಲಾ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಗಳಲ್ಲಿ, ಅದರಲ್ಲೂ ಇಂಜಿನಿಯರಿಂಗ್, ವೈದ್ಯಕೀಯ ಶಿಕ್ಷಣದಲ್ಲಿ ಕನ್ನಡ ಭಾಷಾ ಬೋಧನೆ ಕಡ್ಡಾಯಗೊಳಿಸಬೇಕು. ಕರ್ನಾಟಕದಲ್ಲಿರುವ ಖಾಸಗಿ ಕೈಗಾರಿಕೆಗಳಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಜಾರಿಗೊಳಿಸೋದು,
ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳ ಗುಣಮಟ್ಟ ಸುಧಾರಿಸಿ ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತೆ ಮಾಡಬೇಕು. CBSE, ICSE ಮುಂತಾದ ಪಠ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಕಲಿಸುವುದು. ನಮ್ಮ ರಾಜ್ಯದಲ್ಲಿ ವಾಸಿಸುತ್ತಿರುವ ಅನ್ಯ ಭಾಷಿಕರಿಗೆ ಕನ್ನಡ ಭಾಷೆ ಕಲಿತು ಮಾತನಾಡಲು ವ್ಯವಹರಿಸಲು ಪ್ರೇರೇಪಿಸಬೇಕು. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಮುಂತಾದವುಗಳಲ್ಲಿ ಕನ್ನಡ ಬಳಕೆಯನ್ನ ಮಾಡ್ತಕ್ಕಂಥದ್ದು. ಅಷ್ಟೇ ಅಲ್ಲದೇನೆ ನುಡಿ, ಬರಹ, ಶ್ರೀಲಿಪಿ ಮುಂತಾದ ಕನ್ನಡ ಲಿಪಿಯ ಸಾಫ್ಟ್ವೇರ್ಗಳನ್ನು ಒಂದಕ್ಕೊಂದು ಪೂರಕವಾಗುವಂತೆ ಬಳಸಬೇಕು. ಇಷ್ಟು ಅಂಶಗಳನ್ನ ನೀವು ಬರಿಬೇಕು. ಆಮೇಲೆ ಕೊನೆಯಲ್ಲಿ ಮುಕ್ತಾಯವನ್ನ ನೋಡಿ ಈ ರೀತಿ ಮಾಡಬೇಕು. ಇಂಗ್ಲಿಷ್ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರಾದೇಶಿಕ ಭಾಷೆಗಳು ಹಾಳಾಗ್ತಾ ಇದ್ದಾವೆ. ಅದರಲ್ಲಿ ಕನ್ನಡನೂ ಒಂದು. ಹಾಗಾಗಿ ಇಲ್ಲಿನ ಎಲ್ಲ ಜನರು ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನ ಹೊಂದಬೇಕು. ನಮ್ಮ ಮಾತೃಭಾಷೆಯನ್ನ ನಾನು ಉಳಿಸಿ ಬೆಳೆಸಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಬರಬೇಕು. ಕನ್ನಡ ಭಾಷೆಯನ್ನು ಅಭಿವೃದ್ಧಿಗೊಳಿಸುವಂತಹ ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಳ್ಬೇಕು. ಆಗ ಮಾತ್ರ ಕನ್ನಡ ಭಾಷೆಯನ್ನ ಅಭಿವೃದ್ಧಿಗೊಳಿಸ್ಬೋದು ಅಂತ ಅಂದ್ಬಿಟ್ಟು ಹೀಗೆ ಒಳ್ಳೆಯ ಸಲಹೆಗಳನ್ನು ನೀಡೋದ್ರ ಮೂಲಕ ನೀವು ಮುಕ್ತಾಯವನ್ನ ಕೊಡಬೇಕು. ಹೀಗೆ ಬರೆದಾಗ ಇದು ಒಳ್ಳೆ ಮೌಲ್ಯಯುತವಾದಂತಹ ಉತ್ತರ ಆಗುತ್ತೆ. ನಿಮಗೆ 4ಕ್ಕೆ 4 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಇನ್ನೊಂದು ವಿಷಯ ಕೊಟ್ಟಿರ್ತಾರೆ ನೋಡಿ, ದೇಶದ ಅಭಿವೃದ್ಧಿಯಲ್ಲಿ ಯುವಜನರ ಪಾತ್ರ. ನೋಡಿ ಈ ತರ ಮೊದಲು ಪೀಠಿಕೆಯನ್ನ ಬರೀಬೇಕು. ಆಮೇಲೆ ಈ ವಿಚಾರದ ಬಗ್ಗೆ ನಾವು ಗೊತ್ತಿರ್ತಕ್ಕಂಥ ವಿಷಯವನ್ನ ಒಂದೊಂದಾಗಿ ಮಂಡಿಸ್ತಾ ಹೋಗ್ಬೇಕು. ಇದನ್ನ ಪ್ಯಾರಾಗ್ರಾಫ್ ಮಾಡಿ ನಾವು ಬರಿತಾ ಹೋಗ್ಬೇಕು. ನಿಮ್ಗೆ ಏನೇನು ಗೊತ್ತಿದೆ ಆ ವಿಷಯಗಳನ್ನೆಲ್ಲ ಇಲ್ಲಿ ಬರಿಬಹುದು. ನೋಡಿ ಇಲ್ಲಿ ಕೊನೆಯಲ್ಲಿ ಮುಕ್ತಾಯ ಇದೆ. ಈಗ ಪತ್ರಲೇಖನವನ್ನ ನೋಡೋಣ. ನೋಡಿ ವೈಯಕ್ತಿಕ ಪತ್ರ ಮಾದರಿ. ನೋಡಿ ಅಲ್ಲಿ ಪ್ರಶ್ನೆಯಲ್ಲಿ ಯಾವ ವಿಳಾಸ ಕೊಟ್ಟಿರ್ತಾರೋ ಅದೇ ವಿಳಾಸವನ್ನ ನೋಡಿ ಈ ತರ ಬರಿಬೇಕು. 3 ಹಂತಗಳನ್ನಾಗಿ ಇಲ್ಲಿ ಮಾಡ್ಕೋಬೇಕು. ಮೊದಲಿಗೆ ಸಂಬೋಧನೆ, ಕ್ಷೇಮ ಸಮಾಚಾರ, ಪತ್ರ ಬರೆದ ಕಾರಣ. ಈ ರೀತಿ 3 ಹಂತಗಳಲ್ಲಿ ಪತ್ರಲೇಖನದ ಒಡಲನ್ನ ನೀವು ಬರಿಬೇಕಾಗುತ್ತೆ. ಕೊನೆಯಲ್ಲಿ ವಂದನೆಗಳೊಂದಿಗೆ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಸಹಿ ಅಂತ ಹಾಕಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಹೆಸರು ಬರಿಬೇಕು. ಆಮೇಲೆ ಹೊರ ವಿಳಾಸ ಇರುತ್ತೆ ಯಾರಿಗೆ ಅಂತ ಅಂದ್ಬಿಟ್ಟು ಅದನ್ನು ಈ ರೀತಿಯಾಗಿ ಬರಿಬೇಕು. ವ್ಯವಹಾರ ಪತ್ರದ ಮಾದರಿಯನ್ನ ನೋಡಿ, ದಿನಾಂಕ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ, ಸಹಿ ಮತ್ತೆ ಹೆಸರು. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಪತ್ರ ಸಂಪೂರ್ಣವಾಗಿ ಒಂದ್ ಕಡೆ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾದಂತಹ ಪತ್ರ ಲೇಖನ ನಾವು ಮೌಲ್ಯಮಾಪನ ಮಾಡ್ತಕ್ಕಂಥವ್ರಿಗೆ ಈ ರೀತಿ ನಮಗೆ ಕಾಣಬೇಕು. ಆಗ ನಮ್ಗೆ ಇದು ಸರಿಯಾಗಿದೆ, ಯಾವ್ಯಾವ ಕಡೆ ಬರಿಬೇಕು, ಯಾವ್ಯಾವ ವಿಚಾರನ ಅದನ್ನೆಲ್ಲ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ನೋಡಿ ಈ ತರ ಒಂದೇ ಪುಟದಲ್ಲಿ ಸಂಪೂರ್ಣವಾಗಿ ಪತ್ರಲೇಖನ ಇರಬೇಕು. ನೋಡಿ ಇನ್ನೊಂದು ಪತ್ರನು ತೋರಿಸ್ತಾ ಇದ್ದೀನಿ, ಇದೇ ರೀತಿಯಾಗಿರ್ಬೇಕು. ವಿದ್ಯಾರ್ಥಿಗಳೇ, ಈ 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಚೆನ್ನಾಗಿ ಓದ್ಕೊಂಡಿದ್ದೆ ಆದ್ರೆ ನೀವು ಪಾಸ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಎಲ್ಲರಿಗೂ ಧನ್ಯವಾದಗಳು.